ಹಾಯ್ ಹಲೋ ಆ್ಯಂಡ್ ನಮಸ್ತೆ ಡಾರ್ಲಿಂಗ್ಸ್. ಇವತ್ತು ಒಂದು ರ್ಯಾಂಡಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಆದಿಚುಂಚನಗಿರಿ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಹದ್ದಿನಕಲ್ಲು ಹನುಮಂತರಾಯ ಅಂತ ಒಂದು ದೇವಸ್ಥಾನ ಇದೆ. ಫೋಟೋ ಅಲ್ಲ, ಅದು ವಿಗ್ರಹ. ನೋಡಿ ಎಷ್ಟು ಸ್ಟೀಪ್ ಇದೆ ಅಂತ, ಇಷ್ಟು ಸ್ಟೀಪ್ ಇದೆ. ಇಲ್ಲಿಂದ ಅಷ್ಟೇ ಫ್ಲಾಟ್ ಹೊಡಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ರ್ಯಾಂಡಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಫ್ಯಾಮಿಲಿ ಜೊತೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಸಡನ್ನಾಗಿ ವ್ಲಾಗ್ ಮಾಡೋಣ ಅನಿಸ್ತು. ಸೊ ಅದರಿಂದ ಇವತ್ತೊಂದು ರ್ಯಾಂಡಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಆದಿಚುಂಚನಗಿರಿ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಹದ್ದಿನಕಲ್ಲು ಹನುಮಂತರಾಯ ಅಂತ ಒಂದು ದೇವಸ್ಥಾನ ಇದೆ. ಬೆಟ್ಟ, ಆ್ಯಕ್ಚುಲಿ ಹನುಮಂತರಾಯನ ಬೆಟ್ಟ. ಸೊ ಆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದುವರೆಗೂ ಆಲ್ರೆಡಿ 2 ಸರಿ ಹೋಗಿದ್ದೀವಿ. ಬೆಟ್ಟ ಅಂತೂ ಹತ್ತಲಿಕ್ಕಂತೂ ಸೂಪರ್ ಆಗಿದೆ, ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ನಂತರ ಹುಡುಗರೆಲ್ಲ ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ ಬರ್ತಾರಲ್ಲಿ. ಸೊ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮಾಡಿರಲಿಲ್ಲ. ಸೊ ಇದು 3ನೇ ಸರಿ ಹೋಗ್ತಾ ಇದ್ದೀವಿ. ಸೊ ಒಂದ್ಸರಿ ವ್ಲಾಗ್ ಮಾಡೋಣ, ಸೊ ನಿಮಗೆಲ್ಲ ಬೆಟ್ಟ ತೋರಿಸೋಣ ಅಂಥೇಳಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಬೆಟ್ಟ ಹತ್ತೋಣ, ಎಂಜಾಯ್ ಮಾಡೋಣ, ನಿಮಗೆಲ್ಲ ತೋರಿಸ್ತೀನಿ, ದೇವ್ರ ದರ್ಶನ ಮಾಡೋಣ. ಸೊ ಆನ್ ದಿ ವೇ ಟಿಫನ್ ಸ್ಟಾಪ್ ನಿಲ್ಲಿಸಿದ್ದೀವಿ, ಮಾಡೋಣ ಅಂತ. ಪೂಜೆ ಮಾಡೋಣ. ಸೊ ಡಾರ್ಲಿಂಗ್ಸ್, ಈಗ ಇಲ್ಲಿ ಕೆಳಗೆ ಪೂಜೆ ಮುಗಿಸ್ಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಮೋಸ್ಟ್ಲಿ 1 hour ಆಗುತ್ತೆ. ಲಾಸ್ಟ್ ಟೈಮ್ ಹೊತ್ತಾಗೆಲ್ಲ 1 hour 45 minutes ಅಲ್ಲಿ ಹತ್ತಿದ್ದೀವಿ. ನೋಡೋಣ ಈ ಸರಿ ಎಷ್ಟೊತ್ತು ಹತ್ತೋಣ ಅಂತ. ಸೊ ಈಗ ನಮ್ಮ ಟ್ರೆಕ್ಕಿಂಗ್ ಪಾಯಿಂಟ್ ಸ್ಟಾರ್ಟ್. ಹೀಗಿದೆ ಸ್ಟಾರ್ಟಿಂಗ್ ಪಾಯಿಂಟ್. ತೋರಿಸಿದ್ದೀನಿ, ಫೋಟೋ ಇಲ್ಲ ಐತೆ. ಫೋಟೋ ಅಲ್ಲ, ಅದು ವಿಗ್ರಹ. ತೋರಿಸಿದ್ದೀನಿ, ಸೀತಾರಾಮ ವಿಗ್ರಹಗಳಿದೆಯಲ್ಲ, ತೋರಿಸಿ ಅಂತ. ಏನು ಎನರ್ಜಿ ಇಲ್ಲ ಅಂದ್ರೂ ಈ ಥರ ಬೆಟ್ಟಗಳು ಹತ್ಬೇಕಾದ್ರೆ ಇಲ್ಲಿ ವಾತಾವರಣಕ್ಕೆ ಆಟೋಮೆಟಿಕ್ ಎನರ್ಜಿ ಬಂದ್ಬಿಡುತ್ತೆ, ಆರಾಮಾಗಿ ಹತ್ಬೋದು. ನಮ್ಮಂಥ ಹುಡುಗರಿಗೆ ಏನು ತೊಂದರೆ ಇಲ್ಲ. ಬಟ್ ವಯಸ್ಸಾದವ್ರಿಗೆ ನಮ್ಮ ತಾಯಿ ಒದ್ದಾಡ್ತಾರೆ. ಲಾಸ್ಟ್ ಟೈಮ್ 2 ಸರಿ ಬಂದಾಗಲಿಂದ ಒದ್ದಾಡ್ತಾರೆ ಹತ್ತಕ್ಕೆ. ಈ ಸರಿ ಏನು ಮಾಡ್ತಾರೋ ಗೊತ್ತಿಲ್ಲ. ವರ್ಷ
ಏನು ತೋರಿಸ್ಬೇಕು? ಹಾಗೆ ಇಲ್ಲಿ ಅರ್ಧ ಬೆಟ್ಟ ಹತ್ತಿದಂಗೆ ಕೋತಿಗಳು ಜಾಸ್ತಿ ಇಲ್ಲಿ, ಗೊತ್ತಲ್ಲ ಆಂಜನೇಯ ದೇವಸ್ಥಾನ ಅಂದಮೇಲೆ ಬೆಟ್ಟ ಅಂದಮೇಲೆ ಕೋತಿಗಳು ಇದ್ದೇ ಇರ್ತದೆ. ಸ್ವಲ್ಪ ಕಾಟ ಹತ್ಬೇಕಾದ್ರೆ ಹಣ್ಣು ಹಂಪಲುಗಳು ಬ್ಯಾಗ್ ಎಲ್ಲ ಸೇಫಾಗಿ ಎತ್ಕೊಂಡು ಹೋಗ್ಬೇಕು, ಎತ್ಕೊಂಡು ಬರದೇ ಇದ್ದರೆ ಬೆಸ್ಟು. ಸೊ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋ. ತೋರಿಸ್ತೇನೆ ನಿಂತ್ಕೊಂಡು ಬಂದೆ. ಬೆಟ್ಟ ಸ್ವಲ್ಪ ಹತ್ತಿದ್ದಂಗೂ ಪರ್ಸ್ಪೆಕ್ಟಿವೇ ಚೇಂಜ್ ಆಗಿಬಿಡ್ತದೆ ನೋಡಿ, ಏನು ಚೆಂದ ಅಲ್ಲ. ಫೋನಲ್ಲಿ ಎಷ್ಟೇ ನೋಡಿದ್ರು ಅಷ್ಟು ಬದಿಗಣ್ಣ ನೋಡಿದಷ್ಟು ಚೆಂದ ಕಾಣಲ್ಲ. ಬಟ್ ಸ್ಟಿಲ್ ತೋರಿಸ್ತಿದ್ದೀನಿ. ಸಾಕಷ್ಟು ಸ್ಟೀಪ್ ಇದೆ, ಹತ್ಲಿಕ್ಕೆ ತುಂಬ ಕಷ್ಟ ಅಂತಿಲ್ಲ, ಬಟ್ ಸ್ಟೀಪ್ ಇದೆ. ಹರ್ಷ ಹಾಯ್. ಇನ್ನು 10% ಗೊತ್ತಿಲ್ಲ, ಈಗ ಶುರು ಮಾಡಿದ್ದಲ್ವಾ. ನೀರು ತಗೋ. ಹೋಗ್ತಾ ಹೋಗ್ತಾ ಬೆಟ್ಟ ಇನ್ನೂ ತುಂಬ ಸ್ಟೀಪ್ ಆಗ್ತಾನೆ ಹೋಗ್ತಾಯಿದೆ. ತೋರಿಸ್ತೀನಿ ನೋಡಿ, ಇಷ್ಟು ಸ್ಟೀಪ್ ಇದೆ ಆ್ಯಕ್ಚುಲಿ. ನಮ್ಮಮ್ಮ ತುಂಬ ಕಷ್ಟಪಡ್ತಾ ಇರೋದಕ್ಕೆ ನೋಡಿ, ಇಷ್ಟು ಸ್ಟೀಪ್ ಇದೆ ಅಂತ. ಇಷ್ಟು ಸ್ಟೀಪ್ ಇದೆ, ಇದು ಸ್ಟ್ರೈಟು ಆಲ್ಮೋಸ್ಟ್ 60-70 ಡಿಗ್ರಿ ಸ್ಟೀಪ್ ಇದೆ. ಆಗಲೇ ವೀಡಿಯೋ ಮಾಡಲಿಲ್ಲ ನಾನು. ಆ ಎಡ್ಜಲ್ಲೊಂದು ಕಲ್ಯಾಣಿ ಇದೆ, ಅಲ್ಲಿ ಗಂಟೆ ಮೆಟ್ಲು. ಕಲ್ಯಾಣಿ ಸಿಕ್ಕಿದ್ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಫುಲ್ ಫ್ಲ್ಯಾಟ್ ಆಗಿದೆ, ಆರಾಮ್ ನಡ್ಕೊಬರ್ಬೋದು, ತೊಂದರೆ ಇಲ್ಲ. ನಡ್ಕೊಬಂದರೆ ಇಲ್ಲೊಂದು ಸ್ಟೆಪ್ಸ್ ಇದೆ ಇಲ್ಲಿ ಮುಂದಕ್ಕೆ, ಆ ಬಂಡೆ ಹತ್ರ ಹತ್ತಿದ್ರೆ ಅಲ್ಲಿ ದೇವಸ್ಥಾನ ಸಿಗುತ್ತೆ. ಸೊ ತುಂಬ ಕಷ್ಟ ಏನಿಲ್ಲ ಹತ್ತಕ್ಕೆ. ಅಭ್ಯಾಸ ಇರೋರು ಜಾಸ್ತಿ, ಯಾವಾಗಲೂ ಓಡಾಟ ಜಾಸ್ತಿ ಮಾಡ್ತಾ ಇರೋರು, ವಾಕಿಂಗ್ ಜಾಸ್ತಿ ಮಾಡ್ತಾ ಇರೋರಿಗೆ ಏನು ಟೆನ್ಷನ್ ಆಗೋಲ್ಲ, ಆರಾಮಾಗಿ ಹತ್ಬೋದು. ಯಾವಾಗಲೂ ವಾಕಿಂಗೇ ಮಾಡದೇ ಇರೋರು, ಮನೇಲೇ ಕೂತಿರೋರು, ಕೆಲಸನೇ ಮಾಡದೇ ಇರೋರಿಗೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಸೊ ಡಾರ್ಲಿಂಗ್ಸ್, ದೇವ್ರ ದರ್ಶನ ಮಾಡೋದು ಅನಿಸುತ್ತಲ್ಲ. ಹಾಂ, ಈಗ ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ. ಇದು ದೇವಸ್ಥಾನ. ಚೆನ್ನಾಗಿಲ್ಲ ವ್ಯೂ ಪಾಯಿಂಟ್.
ಅರ್ಧ ಗಂಟೆಯಲ್ಲಿ ಮುಗಿತದೆ. ಅಲ್ಲಿದೆ ದೇವಸ್ಥಾನ ವ್ಯೂ ನೋಡಿ ಗಾಯ್ಸ್, ಡಾರ್ಲಿಂಗ್ಸ್. ವ್ಯೂ ಮಾತ್ರ ಸಾಕಾಗಿದೆ. ಇಲ್ಲಿ ಪೂರ್ತಿ ಬೆಟ್ಟ, ಇಲ್ಲಿ ನಮ್ಮ ವರ್ಷ ಹಾಯ್ ಮಾಡು. ಎಲ್ಲ ಸುತ್ಕೊಂಡ ಗೊತ್ತಾಯ್ತದೆ ನೋಡಿ, ಆಗಲೇ ಹೇಳಿದ್ನಲ್ಲ ಕಲ್ಯಾಣಿ ಇದೇನೆ. ಇಲ್ಲಿಂದ ಆಚೆಗೆ ಫ್ಲ್ಯಾಟ್ ರೋಡ್ ಇರೋದು. ಇಲ್ವಲ್ಲ ಇಲ್ಲಿ. ಡಾರ್ಲಿಂಗ್ಸ್, ಈಗ ಜಸ್ಟ್ ಇಳಿದು ಬಂದ್ವಿ ಕೆಳಗಡೆ ಬೆಟ್ಟದಿಂದ. ಫುಲ್ ಊಸ್ಟ್, ಕಾಲುಗಳೆಲ್ಲ ಊಸ್ಟ್. ಒಂದು ಗುಹೆ ಇದೆ ಅಲ್ಲಿ, ಚಿಕ್ಕ ಪುಟ್ಟು ಗುಹೆ. ಗುಹೆಯಲ್ಲಿ ಬಂದು ಧ್ಯಾನ ಮಾಡೋಣ ಅಂತ ಕೂತಿದ್ದೀನಿ. ಈ ಕೆಳಗಡೆ ಹೋದ್ರೆ ಇನ್ನೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಇನ್ನು ರೈಟ್.